ಹೊಸ ವರ್ಷದ ಜೋಶ್ನಲ್ಲಿ ನೀವೆಲ್ಲರೂ ಇದ್ದೀರಿ. ಇದ್ರ ಬಗ್ಗೆ ಎಲ್ಲೆಲ್ಲಿ ಹೇಗೆ ತಯಾರಿಗಳಾಗ್ತಾ ಇದೆ, ಎಲ್ಲಿ ಹೋಗ್ಬೋದು ಎಲ್ಲಿ ಹೋಗಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ಅದರ ನಡುವೆ ಒಂದು ಶಾಕಿಂಗ್ ಅಂಡ್ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ ನೋಡಿ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ದಯವಿಟ್ಟು ಮೈ ಮರೆಯಕ್ಕೆ ಹೋಗ್ಬೇಡಿ. ನಿಜಕ್ಕೂ ಅದು ಒಳ್ಳೇದಲ್ಲ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಮೈ ಮರೆತ್ರೆ ಡೇಂಜರ್. ತಡರಾತ್ರಿ ಆದ್ರೂ ಮನೆಗೆ ಸೇರದೇ ಇದ್ರೆ ಅಪಾಯ. ಕಟ್ಟಿಟ್ಟ ಬುತ್ತಿ. ಯಾಕೆ ಹಿಂಗೆ ಹೇಳ್ತಾ ಇದೀವಿ? ಇದು ಸೆಲೆಬ್ರೇಷನ್ ಮೂಡ್ ನಲ್ಲಿರೋರು ನೋಡ್ಲೇಬೇಕಾಗಿರೋ ಸ್ಟೋರಿ ಇದು. ಎಸ್, ನೀವು ಆಲ್ರೆಡಿ ಮೈ ಮರೆಯೋಕೆ ಪ್ಲಾನ್ ಮಾಡ್ತಾ ಇರ್ತೀರಿ. ಹರಿಯಾಣದ ಫರಿಯಾದಾಬಾದ್ ನಲ್ಲಿ ಚಲಿಸೋ ವ್ಯಾನ್ ನಲ್ಲೇ ಗ್ಯಾಂಗ್ ರೇಪ್ ಆಗಿದೆ. 28 ವರ್ಷದ ವಿವಾಹಿತ ಮಹಿಳೆ ಮೇಲೆ ಕೀಚಕ ಕಾಮಕರು ಮುಗಿಬಿದ್ದಿದ್ದಾರೆ. ಹರಿಯಾಣದಲ್ಲಿ 2 ಗಂಟೆಗಳ ಕಾಲ ಅತ್ಯಾಚಾರವನ್ನ ಎಸಗಿ ರಸ್ತೆಗೆಸೆದು ಕಾಮಕರು ಎಸ್ಕೇಪ್ ಆಗಿದ್ದಾರೆ. ಇದು ಮಂಗಳವಾರ ರಾತ್ರಿ ನಡೆದಿರುವಂತಹ ಘಟನೆ. ತಡವಾಗಿ ಅಂದ್ರೆ ನಿನ್ನೆ ಆಗಿರೋ ಘಟನೆ ಇದು. ತಡವಾಗಿ ಪೊಲೀಸರಿಗೆ ಮಾಹಿತಿ ಹೋಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಮೈ ಮರೆತ್ರೆ ಡೇಂಜರ್ ಅಂತ. ನೋಡಿ, ಇದು ಯಾವ್ದೂ ನಿಮ್ಮ ಮನ್ಸನ್ನ ಡಿಸ್ಟರ್ಬ್ ಮಾಡಕ್ ಹೇಳೋದಲ್ಲ. ಪ್ರಿಕಾಷನ್ ಗಳನ್ನ ತಗೊಳ್ಳಿ. ಆದ್ಮೇಲೆ ಅಯ್ಯೋ ಹಿಂಗೆ ಅನ್ನೋದು ಬೇಡ ಅಂತ. ಈಗ ನೋಡಿ, ಮದುವೆ ಆಗಿರೋ ಹೆಣ್ಮಗಳು ಮೂವಿಂಗ್ ವೆಹಿಕಲ್ ನಲ್ಲಿ ಕಿರಾತಕರು ಇಂಥ ಟೈಮಲ್ಲಿ ಬಿಟ್ಟಿಲ್ಲ ಅಂದ್ರೆ ಅದರಲ್ಲೂ ಇದನ್ನ ಅಡ್ವಾಂಟೇಜ್ ತಗೊಳಕ್ ಕಾಯ್ತಾ ಇರ್ತಾರೆ. ಬಿಕಾಸ್ ಇವತ್ತು ರಾತ್ರಿ ಸೆಲೆಬ್ರೇಷನ್ ಅಂದ್ರೆ ಒಬ್ಬೊಬ್ರು 3 ಗಂಟೆ ಆದ್ರೂ ಮನೆಗೆ ಸೇರಲ್ಲ, 2 ಗಂಟೆ ಆದ್ರೂ ಮನೆಗೆ ಸೇರಲ್ಲ. ಇದನ್ನ ಅಡ್ವಾಂಟೇಜ್ ತಗೊಂಡು ಒಂದು ಟೀಮ್ ಇನ್ನೇನೋ ಆಗೋದು ಬೇಡ, ಎಡವಟ್ಟು ಆಗೋದು ಬೇಡ. ಹಂಗಾಗಿ ಹೆಣ್ಮಕ್ಳು ಇವತ್ತು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಯಾರು ಕಂಟ್ರೋಲಿಗೆ ಸಿಗಲ್ಲ ಪಾರ್ಟಿಗೆ ಅಂತ ಹೋದಂತವ್ರು. ಬಟ್ ಸ್ಟಿಲ್ ಮನೆಗೆ ಬೇಗ ಹೋಗೋಕೆ ರೆಡಿ ಆಗಿ. ನೋಡಿ, ವ್ಯಾನ್ ನಿಲ್ಲಿಸಿ ಡ್ರಾಪ್ ಕೊಡೋ ನೆಪದಲ್ಲಿ ಕಾಮಕರು ಎಂಟ್ರಿ ಕೊಟ್ಟಿದ್ದಾರೆ. ಬಿ ಕೇರ್ಫುಲ್. ಅದಕ್ಕೆ ಹೇಳ್ತಾ ಇರೋದು ಜೋಪಾನ ಅಂತ. ಡ್ರಾಪ್ ನೆಪದಲ್ಲಿ ಮಹಿಳೆಗೆ ಪುಸಲಾಯಿಸಿದ್ದಾರೆ ಇಬ್ರು ಕಾಮಕರು. ಬನ್ನಿ ಡ್ರಾಪ್ ಮಾಡ್ತೀವಿ ಅಂತ. ಲೇಟ್ ನೈಟ್ ಆಗಿರೋದ್ರಿಂದ ಆಕೆ ಒಪ್ಕೊಂಡಿದ್ದಾಳೆ ಅಂತ ಕಾಣುತ್ತೆ. ಗುರುಗಾಂವ್ ಕಡೆಗೆ ವಾಹನವನ್ನ ತಿರುಗಿಸಿ ಗ್ಯಾಂಗ್ ರೇಪ್ ಆಗಿದೆ. ನಡು ರಸ್ತೆಯಲ್ಲೇ 2 ಗಂಟೆಗಳ ಕಾಲ ನಿರಂತರವಾಗಿ ಕಾಮಕರಷ್ಟು ಜನ ಎರಗಿದ್ದಾರೆ. ಕತ್ತೆ ಕಿರುಬುಗಳ ರೀತಿ ಹರಿದು ತಿಂದಿದ್ದಾರೆ ಆಕೆಯನ್ನ. ಬೆಳಗಿನ ಜಾವ 3 ಗಂಟೆ ವೇಳೆ ಮಹಿಳೆಯನ್ನ ರಸ್ತೆಗಿಳಿದು ಎಸ್ಕೇಪ್ ಆಗಿದ್ದಾರೆ. ಮಹಿಳೆಯ ಮುಖ ಸೇರಿದಂತೆ ಹಲವು ಕಡೆ ಗಂಭೀರ ಗಾಯಗಳಾಗಿದ್ದಾವೆ ಆಕೆಗೆ. ರಕ್ತ ಸಿಕ್ತವಾಗಿ ರಸ್ತೆಯಲ್ಲಿ ಬಿದ್ದಿದ್ದಂತಹ ಹೆಣ್ಮಗುವಿನ ನೆರವಿಗೆ ಯಾವುದೇ ಸ್ಥಳೀಯರು ಬಂದಿಲ್ವಂತೆ. ತನ್ನ ಸಹೋದರಿಗೆ ಕರೆ ಮಾಡಿ ಕರೆಸ್ಕೊಂಡಿದ್ದಾಳೆ ಆಕೆಯ ಪರಿಸ್ಥಿತಿ ಜಸ್ಟ್ ಇಮ್ಯಾಜಿನ್ ಏನಾಗಿರ್ಬೋದು ಆಗ ಅಂತ. ಬಳಿಕ ಸಂತ್ರಸ್ತ ಮಹಿಳೆಯನ್ನ ಆಸ್ಪತ್ರೆಗೆ ಕುಟುಂಬಸ್ಥರು ಕರ್ಕೊಂಡೋಗಿ ದಾಖಲಿಸಿದ್ದಾರೆ. ಕೆಲವೊಂದ್ಸಲ ಹೆಂಗಾಗುತ್ತೆ ಅಂದ್ರೆ ಇಂತಹ ಕಾಮಕರು ಒಂದ್ ಕಡೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವುಗಳು. ನಿನ್ನೆ ಅಂದ್ರೆ ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ಮಧ್ಯರಾತ್ರಿ ಆಗಿರೋ ಘಟನೆ. ವ್ಯಾನ್ ಅನ್ನ ನಿಲ್ಸಿ ಬನ್ನಿ ಡ್ರಾಪ್ ಕೊಡ್ತೀವಿ ಅಂತ ಹೇಳಿದಾರೆ ಆಕೆಗೆ. ಲೇಟ್ ನೈಟ್ ಆಗಿರೋದ್ರಿಂದ ಆಕೆ ಒಪ್ಕೊಂಡಿದ್ದಾಳೆ. ರೂಟ್ ನ ಟರ್ನ್ ಮಾಡ್ಬಿಟ್ಟಿದ್ದಾರೆ. ಎಷ್ಟು ಜನ ಇದ್ರು ಏನು ಎತ್ತ ಅನ್ನೋದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗ್ಬೇಕು. ಆಕೆ ಸಂತ್ರಸ್ತೆ ಸ್ವಲ್ಪ ಕ್ಯೂರ್ ಆಗ್ತಾ ಇದ್ದಂತೆ ಆಕೆಯ ಹೇಳಿಕೆಯನ್ನ ತಗೊಳ್ತಾರೆ, ಸ್ಟೇಟ್ಮೆಂಟ್ ಅನ್ನ. ಅದಕ್ಕೆ ಹೆಣ್ಣುಮಕ್ಳು ಇವತ್ತು ಬಹಳ ಜೋಪಾನ ಅಂತ ಹೇಳ್ತಾ ಇರೋದು. ಆಮೇಲೆ ಜನ ಹೆಂಗ್ ಮಾನವೀಯತೆ ಮೆರಿತಾ ಇದಾರೆ ಅಂದ್ರೆ, ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ನೋಡಿದ್ವಿ. ಹಾರ್ಟ್ ಅಟ್ಯಾಕ್ ಆಗಿ ಹೆಂಡತಿ ಪರದಾಡ್ತಾ ಇದ್ದಾಳೆ, ಯಾರಾದ್ರೂ ಬನ್ನಿ ನೆರವಿಗೆ ಅಂತ. ಯಾರು ಕೂಡ ಬಂದಿಲ್ವಂತೆ. ಇಲ್ಲೂ ಕೂಡ ಪಾಪ ಅಂತ ಹೆಣ್ಮಗಳನ್ನ ಬಟ್ಟೆ ಎಲ್ಲ ಹರಿದು ತಿಂದು ಆಕೆನ ರೋಡಿಗೆ ಬಿಸಾಕ್ ಹೋಗಿದ್ದಾರೆ. ಆಕೆಗೆ ಯಾರು ನೋಡಿ ಒಂದ್ ಸಹಾಯ ಮಾಡಕ್ ಹೋಗ್ತಾ ಇಲ್ಲ ಅಂದ್ರೆ ಮಾನವೀಯತೆ ಎಲ್ಲಿ ಸತ್ತು ಹೋಗ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೊನೆಗೆ ಅಂತ ಸಿಚುವೇಶನ್ ಅಲ್ಲಿ ಆಕೆ ಮನೆಯವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡಿರೋದು. ನಿಜ. ಒಂದ್ ಕಡೆ ಆ ಕಾಮಕರ ತಪ್ಪು, ಇನ್ನೊಂದ್ ಕಡೆ ನಾವೆಲ್ಲ ಮನುಷ್ಯರಾಗಿ ಒಂದ್ ರೀತಿ ನಮ್ಮ ಮಾನವೀಯತೆ ಅನ್ನೋದನ್ನ ಮರಿತಾ ಇದೀವಿ ಅಂತ. ಪ್ರಾಣಿಗಳೇ ಎಷ್ಟೋ ವಾಸಿ ನಮ್ಗಳಿಗಿಂತ ಗುಣದಲ್ಲಿ ಅಂತ.